ಕರ್ನಾಟಕ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರುಗಳಿಗೆ, ಭಾಜಪದ ಕಾರ್ಯಕರ್ತರುಗಳಿಗೆ ಅಥವಾ ಅವರ ಬೆಂಬಲಿತ ಸಂಘಟನೆಗಳಿಗೆ ಯಾವ ರೀತಿಯ ರಕ್ಷಣೆ ಇಲ್ಲ ಅಂತ ಅನ್ನೋದು ಮೊನ್ನೆ ನಡೆದಂಥ ಸುಹಾಸ್ ಶೆಟ್ಟಿ ಅವರ ಬರೋಬ್ಬರ ಹತ್ಯೆ ಮಾಡಿದಂಥದ್ದು ಒಂದು ಕೃತ್ಯ ನೋಡಿದರೆ ಏನು ನಡೆದಿದೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಅಂತದನ್ನು ನಾವು ಪ್ರಶ್ನೆ ಮಾಡಬೇಕಾಗುತ್ತೆ. ಎಲ್ಲಿ ಸೆನ್ಸಿಟಿವ್ ಏರಿಯಾಸ್ ಇದ್ದಾವ ಅಂಥಲ್ಲಿ ವಿಶೇಷ ತಂಡಗಳನ್ನು ಹಾಕಿ ಈ ಥರ ಘಟನೆಗಳನ್ನು ನಡಿಬಾರ್ದಂತ ನೋಡುವಂಥ ಕೆಲಸ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರದ್ದು. ಅದೆಲ್ಲ ಬಿಟ್ಟು ಈ ಥರ ಘಟನೆಗಳನ್ನು ನಡೆದರೂ ಕೂಡ ಒಂದು ಸ್ವಲ್ಪನೂ ಒಂದು ಸಿಂಪತಿ ತೋರಿಸೋದು ಅಷ್ಟೇ ಅಲ್ಲ, ಇದು ಏನಾಯಿತು ಅಂತಂದು ಇಮ್ಮಿಡಿಯೇಟ್ಲಿ ಆ ಕೊಲೆಗಾರನ ಹಿಡಿದು ನೀವೇನಾರ ಆ್ಯಕ್ಟ್ ಮಾಡಿ ತಕ್ಷಣ ಏನದಲ್ಲ ಅವ್ರಿಗೆ ಅರೆಸ್ಟ್ ಮಾಡಿ ಈ ಥರ ಕೆಲಸಗಳನ್ನು ಮಾಡಿದರೆ ನನಗನ್ಸುತ್ತೆ ಒಂದು ಹೌದಪ್ಪ ಆ ಥರ ಮಾಡೋಂಥವ್ರಿಗರೆ ಒಂದು ಭಯದ ವಾತಾವರಣ ಇರಲಿ ಅಂಥದ್ದೇನೂ ಇಲ್ಲ. ಕಾಂಗ್ರೆಸ್ ಈಸ್ ನಾಟ್ ಎಟ್ ಆಲ್ ಬಾದರ್ಡ್. ಅವ್ರಿಗೆ ಅದ್ರ ಬಗ್ಗೆ ಯಾವುದು ಒಂದು ಕಿಂಚಿತ್ತು ಚಿಂತೆ ಇಲ್ಲ. ಇದು ಸರ್ಕಾರ ಈ ರೀತಿ ಮಾಡಿ ನೀವು ಏನು ಎದಕ್ಕೊಂದು ಅವಕಾಶ ಕೊಡ್ತಿದ್ದೀರಿ ಅಂತಂದರೆ ಇವತ್ತು ನನಗನ್ಸುತ್ತೆ ದಿಸ್ ವಿಲ್ ಲೀಡ್ ಟು ಟೆರರಿಸಮ್ ಆಲ್ಸೋ. ನಮ್ಮ ಭಾಗದಲ್ಲಿ ಕೂಡ ಈ ರೀತಿ ಘಟನೆಗಳನ್ನು ನಡ್ಕೊತಾನೆ ಹೋಗ್ತವೆ. ನೀವು ಈ ರೀತಿ ಅಂದರೆ ಬರಬರ ಹತ್ಯೆ ಮಾಡೋವಂಥದ್ದು ಆಗ್ತದೆ. ಇದು ನಮಗೆ ಪ್ರಶ್ನೆ ಮಾಡಬೇಕಾಗುತ್ತೆ, ಇದನ್ನು ಹಿಂದೂ ರಾಷ್ಟ್ರನೋ ಮತ್ತೆ ಯಾವ ರಾಷ್ಟ್ರನೋ. ಕಾಂಗ್ರೆಸ್ ಸರ್ಕಾರ ಸೀರಿಯಸ್ ಆಗಲಿ, ಈ ರೀತಿ ಘಟನೆಗಳನ್ನು ನಡಿಬಾರ್ದು. ಇಲ್ದಂದರೆ ಜನರು ರುಚಿಗಿದ್ರೆ ಏನು ಬೇಕಾದರೂ ಮಾಡಲಿಕ್ಕೆ ಹಿಂದೂ ಮುಂದೆ ನೋಡೋದಿಲ್ಲ. ತಾವು ಎಚ್ಚರಿಕೆಯ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅಲ್ಲ ಸರ್, ಅಂದರೂ ನೋಡ್ರಿ ಆ ಸೀರಿಯಸ್ನೆಸ್ ಇಲ್ಲ ಸರ್ಕಾರದಲ್ಲಿ. ಯಾವ ಪ್ರಮಾಣದಲ್ಲಿ ಏನು ಮಾಡಬೇಕು ಆ ಸೀರಿಯಸ್ನೆಸ್ ಇಲ್ಲೇ ಇಲ್ಲ. ಅಲ್ಲ ಇರಲಿ ಅಂದ್ರೆ ಅವ್ರು ಕೂಡ ಇದ್ದಾರೆ ಅಂತಂದ್ರೆ ಇವ್ರ ಸತ್ಯ ನಡೀಲಿ ಅಂತ ಅರ್ಥ. ಇವ್ರ ಕೊಲೆ ಆಗಲಿ ಅಂತ ಅರ್ಥನಾ? ನೋಡ್ರಿ, ಅಲ್ಲ ಪ್ರಶ್ನೆ ಅದು ಅಲ್ಲ. ಆದರೆ ಈ ಥರ ಕಾನೂನು ಬಾಹಿರ ಚಟುವಟಿಕೆಗಳನ್ನು ಯಾರೇ ಇರಲಿ, ಯಾವುದೇ ಜಾತಿ ಜನಾಂಗದವ್ರು ಇರಲಿ, ನೀವು ಕ್ರಮ ಕೈಗೊಂಡ್ರಲ್ಲ, ಯಾರು ಬೇಡ ಅಂತಾರ? ನಾವೇನು ಅವ್ರಿಗೆ ಸಪೋರ್ಟ್ ಮಾಡಂತ ಹೇಳ್ತೀವ? ಆದರೆ ಮಾಡೋಂಥವ್ರಿಗೆ ತಡಿಲಿಕ್ಕೆ ನೀವೇನು ಮಾಡ್ತಾಯಿದ್ದೀರಿ? ಅಂಥದ್ದು ಕಂಡೆಮ್ ಮಾಡಿ ಪರ್ಮನೆಂಟಾಗಿ ಆ ಎಚ್ಚರಿಕೆಯ ಮಾತನ್ನು, ಆ ಸಂದೇಶವನ್ನು ಕೊಡುವಂಥ ಕೆಲಸ ಇವತ್ತು ಸರ್ಕಾರದಿಂದ ಆಗ್ತಾಯಿಲ್ಲ. ಅದನ್ನು ಮಾಡಿರಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.